ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಸೆಕೆಂಡ್ ಪಿ ಸಿ ಬಯಾಲಜಿ. ಈ ವಿಡಿಯೋನಲ್ಲಿ ನಾನು ಈ ಚಾಪ್ಟರ್ನ ಸಿಂಪಲ್ ರಿವಿಷನ್ ನೋಟ್ಸ್ನ ಕೊಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ನಾವು ಡಿಸ್ಕಸ್ ಮಾಡೋಣ. ಫಸ್ಟ್, ಇನ್ ಎಕ್ಸಾಮ್ ದೆಲ್ ಆಸ್ಕ್ ದ ಡೆಫಿನೇಷನ್ ಆಫ್ ಬಯೋಟೆಕ್ನಾಲಜಿ ಅಕಾರ್ಡಿಂಗ್ ಟು ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ. ದಿಸ್ ಇಸ್ ಅ ಸಿಂಪಲ್ ಡೆಫಿನೇಷನ್. ಫಾರ್ 1 mark you need to remember. For 2 marks they'll ask the two main principles of ಬಯೋಟೆಕ್ನಾಲಜಿ, ಜೆನೆಟಿಕ್ ಇಂಜಿನಿಯರಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಸೆಲ್. ಇದನ್ನು ಗ್ಯಾಪ್ನ ಕೊಡ್ರಿ. ದೆನ್ ಅನದರ್ 2 marks ಕ್ವಶನ್ ಈಸ್ ಟೂಲ್ಸ್ ಆಫ್ ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ಈ ಟೂಲ್ಸ್ನ ಮೆನ್ಷನ್ ಮಾಡಿದ್ರೆ ನಿಮಗೆ 2 marks ಸಿಗುತ್ತೆ. ದೆನ್ ರಿಮೆಂಬರ್, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಈಸ್ ಅ ಮಾಲಿಕ್ಯುಲರ್ ಸೀಸರ್ ಯೂಸ್ ಟು ಕಟ್ ದ ಡಿ ಎನ್ ಎ ಅಟ್ ಎ ಸ್ಪೆಸಿಫಿಕ್ ಸೈಡ್. ಈ ರೆಸ್ಟ್ರಿಕ್ಷನ್ ಎನ್ಸೈಮ್ ಬಿಲಾಂಗ್ಸ್ ಟು ಅ ಕ್ಲಾಸ್ ಆಫ್ ಎನ್ಸೈಮ್ ಕಾಲ್ಡ್ ನ್ಯೂಕ್ಲಿಯಸ್. There are 2 types of nucleus, exo and endonucleus. This is also very important. Then remember, the first restriction endonucleus is HindII. Then another 2 marks important question is convention for naming the restriction endonuclease enzyme. For example, EcoR1 ಒಂದು restriction enzyme ಆದರೆ ಇಲ್ಲಿ first letter E genus, next 2 letters CO co, then derived from species, the next letter R is derived from the strain, then Roman number is order of discovery. Then also remember, for 1 mark, EcoR1 enzyme ಗೆ palindromic sequence ಇದು GAATTC, ಇದು palindromic sequence where it will act. Then for 3 marks they'll ask the diagrammatic representation of recombinant DNA technology. So ಈ ಡಯಾಗ್ರಾಮ್ ಬರಿಬೇಕು ನೀವು. 3 marksಗೆ recombinant DNA ಟೆಕ್ನಾಲಜಿನ ಸ್ಟೆಪ್ಸ್. ದೆನ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಸಪರೇಷನ್ ಆ್ಯಂಡ್ ಐಸೋಲೇಷನ್ ಆಫ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್. ಡಿ ಎನ್ ಎ ಫ್ರಾಗ್ಮೆಂಟ್ಸ್ನ ಸಪ್ರೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತಹ ಟೆಕ್ನಿಕ್ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಇದೇನೇ ಅದು ಡಯಾಗ್ರಾಮ್ ಆದರೂ ಕೇಳ್ಬೋದು ಜೆಲ್ ಎಲೆಕ್ಟ್ರೋಫೋರೋಸಿಸ್ದು. ಡಿ ಎನ್ ಎ ಫ್ರಾಗ್ಮೆಂಟ್ ಸಪ್ರೇಟ್ ಆದಮೇಲೆ ಅದನ್ನು ವಿಜುವಲೈಸ್ ಮಾಡೋದಕ್ಕೋಸ್ಕರ ವಿಲ್ ಯೂಸ್ ಒನ್ ಸ್ಟೇನ್ ಕಾಲ್ಡ್ ಇಥಿಡಿಯಮ್ ಬ್ರೋಮೈಡ್. ಇದು ಕೂಡ ಗ್ಯಾಪ್ನ ಕೊಡ್ರಿ, ಇಥಿಡಿಯಮ್ ಬ್ರೋಮೈಡ್. ದೆನ್ ಅನದರ್ ಇಂಪಾರ್ಟೆಂಟ್ ಡೆಫಿನೇಷನ್ ಫ್ರಮ್ ದಿಸ್ ಟಾಪಿಕ್ ಈಸ್ ಎಲ್ಯೂಷನ್. ಸಪ್ರೇಟ್ ಆಗಿರುವಂಥ ಡಿ ಎನ್ ಎ ಫ್ರಾಗ್ಮೆಂಟ್ಸ್ನ ಕಟ್ ಮಾಡಿ ತೆಗೆಯೋದೇ ಎಲ್ಯೂಷನ್. ಅನದರ್ 3 marks ಇಂಪಾರ್ಟೆಂಟ್ ಕ್ವಶನ್ ಈಸ್ ಡಯಾಗ್ರಾಮ್ ಆಫ್ ಕ್ಲೋನಿಂಗ್ ವೆಕ್ಟಾರ್ PBR 322. ಈ ಡಯಾಗ್ರಾಮ್ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 3 marks ಕೇಳ್ತಾರೆ. ದೆನ್ ಅನದರ್ 2 marks ಕ್ವಶನ್ ಈಸ್ ಫ್ಯೂಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್. ಈ 3 ಫ್ಯೂಚರ್ಸ್ನ ಗ್ಯಾಪ್ನ ಕೊಡ್ರಿ, ಕ್ಲೋನಿಂಗ್ ವೆಕ್ಟರ್ಸ್ನ ಫ್ಯೂಚರ್. ದೆನ್ ಯು ರಿಮೆಂಬರ್, ಫಾರ್ 1 mark there is one bacteria called ಆಗ್ರೋಬ್ಯಾಕ್ಟೀರಿಯಂ ಟುಮಿಫಿಷನ್. ಇದರಲ್ಲಿ ಒಂದು ಪ್ಲಾಸ್ಮಿಡ್ ಇದೆ, ಅದನ್ನು TI ಪ್ಲಾಸ್ಮಿಡ್, ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಅಂತ ಕರೀತಾರೆ. ಇದರಲ್ಲಿ ಬ್ಯಾಡ್ ಜೀನ್ಸ್ನ ತೆಗೆದು, ಪ್ಯಾಥೋಜೆನಿಕ್ ಜೀನ್ಸ್ನ ತೆಗೆದು ಒಳ್ಳೆ ಜೀನ್ಸ್ ಹಾಕಿ ಆ ಜೀನ್ಸ್ನ ಪ್ಲ್ಯಾಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಈ TI ಪ್ಲಾಸ್ಮಿಡ್ನ ಕ್ಲೋನಿಂಗ್ ವೆಕ್ಟರ್ ಆಗಿ ಬಳಸ್ಕೊಳ್ತಾರೆ. ಅದೇ ರೀತಿ ಅನಿಮಲ್ಸಲ್ಲಿ ಕ್ಲೋನಿಂಗ್ ವೆಕ್ಟರ್ ಆಗಿ ಬಳಸ್ಕೊಳ್ಳೋದು ರೆಟ್ರೋವೈರಸ್. Next important method for 3 marks is methods to introduce alien DNA into host, a technique to make the host ಕಾಂಪಿನೆಂಟ್ ಇನ್ ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ಅಂದರೆ ಇದು ಹೋಸ್ಟ್ ಸೆಲ್ ಆದರೆ ಇದರಲ್ಲಿ ನೀವು ರೀಕಾಂಬಿನೆಂಟ್ ಡಿ ಎನ್ ಎನ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ 3 ಮೆಥಡ್ಸ್ ಇದೆ ಇಲ್ಲಿ. ಹೀಟ್ ಶಾಕ್ ಮೆಥಡ್, ಮೈಕ್ರೋ ಇಂಜೆಕ್ಷನ್ ಮತ್ತು ಬಯೋಲಿಸ್ಟಿಕ್. ಹೀಟ್ ಶಾಕ್ ಮೆಥಡ್ನಲ್ಲಿ ನಾವು ಬ್ಯಾಕ್ಟೀರಿಯಾ ಒಳಗಡೆ ಡಿ ಎನ್ ಎನ ಟ್ರಾನ್ಸ್ಫರ್ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್. ಮೈಕ್ರೋ ಇಂಜೆಕ್ಷನಲ್ಲಿ ಏನು ಮಾಡ್ತಾ ಇದ್ದೀವಿ, ರೀಕಾಂಬಿನೆಂಟ್ ಡಿ ಎನ್ ಎನ ಡೈರೆಕ್ಟಾಗಿ ಸೆಲ್ ಒಳಗಡೆ, ನ್ಯೂಕ್ಲಿಯಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಬಯೋಲಿಸ್ಟಿಕ್ ಅಥವಾ ಜೀನ್ ಗನ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಮೆಥಡ್. ಇದರಲ್ಲಿ ನಾವು ಗೋಲ್ಡ್ ಮತ್ತು ಟಂಗ್ಸ್ಟನ್ ಪಾರ್ಟಿಕಲ್ನ ಸುತ್ತ ಜೀನ್ನ ಕೋಟ್ ಮಾಡಿ ಅದನ್ನು ಪ್ಲಾಂಟ್ ಸೆಲ್ಗೆ ಬಂಬಾರ್ಡ್ ಮಾಡ್ತೀವಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಮೆಥಡ್ ಟು ಟ್ರಾನ್ಸ್ಫರ್ ದ ಫಾರಿನ್ ಜೀನ್. ದೆನ್ ದೀಸ್ ಆರ್ ದ ಸ್ಟೆಪ್ಸ್ ಆಫ್ ಆರ್ ಪ್ರೊಸೆಸಸ್ ಆಫ್ ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿನಲ್ಲಿ ಇರುವಂತಹ ಈ ಪ್ರೊಸೆಸಸ್, ಫಸ್ಟ್ ಡಿ ಎನ್ ಎನ ಐಸೋಲೇಟ್ ಮಾಡ್ತೀವಿ, ಮತ್ತು ಡಿ ಎನ್ ಎ ಬ್ರೇಕ್ ಮಾಡ್ತೀವಿ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ನ ಬಳಸ್ಕೊಂಡು, ಮತ್ತು ಡಿಸೈರ್ಡ್ ಡಿ ಎನ್ ಎ ಫ್ರಾಗ್ಮೆಂಟ್ನ ಐಸೋಲೇಟ್ ಮಾಡಿ ಅದನ್ನು ವೆಕ್ಟಾರ್ ಜೊತೆ ಲೈಗೇಟ್ ಮಾಡ್ತೀವಿ. ದೆನ್ ಆ ರೀಕಾಂಬಿನೆಂಟ್ ಡಿ ಎನ್ನ ಹೋಸ್ಟ್ ಸೆಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಹೋಸ್ಟ್ ಸೆಲ್ನ ಲಾರ್ಜ್ ಸ್ಕೇಲಲ್ಲಿ ಗ್ರೋ ಮಾಡಿ ಮತ್ತು ಬಂದಿರುವಂತಹ ಪ್ರಾಡಕ್ಟ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಫಾರ್ 5 marks. ದೆನ್ ರಿಮೆಂಬರ್, ಫಾರ್ 3 marks ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಒಂದು ಸೆಲ್ಲಿಂದ ಡಿ ಎನ್ ಎನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಕೆಲವು ಎನ್ಸೈಮ್ಸ್ನ ಯೂಸ್ ಮಾಡ್ತೀವಿ. ಇಫ್ ಯು ವಾಂಟ್ ಟು ಎಕ್ಸ್ಟ್ರಾಕ್ಟ್ ಡಿ ಎನ್ ಎ ಫ್ರಮ್ ಬ್ಯಾಕ್ಟೀರಿಯಾ ಯು ನೀಡ್ ಟು ಯೂಸ್ ಲೈಸೋಸೈಮ್ ಎನ್ಸೈಮ್. ಪ್ಲಾಂಟ್ ಸೆಲ್ಲಿಂದ ಡಿ ಎನ್ ಎ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಸೆಲ್ಯುಲೇಸ್ ಮತ್ತು ಪೆಕ್ಟಿನೇಸ್ನ ಯೂಸ್ ಮಾಡಬೇಕು. ಫಂಗಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಕೈಟಿನೇಸ್ ಎನ್ಸೈಮ್ನ ಬಳಸ್ಕೋಬೇಕು. ಸೊ ಡಿ ಎನ್ ಎ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅದರಲ್ಲಿ ನಾವು ಚಿಲ್ಡ್ ಎಥನಾಲ್ ಹಾಕಿದ್ರೆ ಡಿ ಎನ್ ಎ ಪ್ರಿಸಿಪಿಟೇಟ್ ಆಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದಿಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ 5 marks ಇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ನಮಗೆ ಸಿಕ್ಕಿರುವಂತಹ ಜೀನ್ ಆಫ್ ಇಂಟ್ರೆಸ್ಟ್ ಅಂದರೆ ಬೇಕಾಗಿರುವಂತಹ ಡಿ ಎನ್ ಎ, ಇದನ್ನು ನಾವು ಮಲ್ಟಿಪಲ್ ಕಾಪೀಸ್ನ ಬೇಕು ಅಂದರೆ, ಸಾಕಷ್ಟು ಕಾಪೀಸ್ ಬೇಕು ಅಂದರೆ ಅದನ್ನು ನಾವು PCR ಇಂದ ಪಡಿಬಹುದು. ಸೊ ಇಟ್ ಈಸ್ ಒನ್ ಆಫ್ ದ ಆಂಪ್ಲಿಫಿಕೇಷನ್ ಟೆಕ್ನಿಕ್. ಸೊ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತೀವಿ. ಇದರಲ್ಲಿ 3 ಸ್ಟೆಪ್ಸ್ ಇದೆ. ಈ ಡಯಾಗ್ರಾಮ್ ಮತ್ತು ಈ 3 ಸ್ಟೆಪ್ಸ್ನ ಗ್ಯಾಪ್ನ ಕೊಡ್ರಿ. ಡಿನ್ಯಾಚುರೇಷನ್, ಅನಿಲಿಂಗ್ ಮತ್ತು
ಎಕ್ಸ್ಟೆನ್ಷನ್, ಡಿನ್ಯಾಚುರೇಷನ್, ಅನಿಲಿಂಗ್ ಮತ್ತು ಎಕ್ಸ್ಟೆನ್ಷನ್. ಡಿನ್ಯಾಚುರೇಷನ್ನಲ್ಲಿ ನಾವು ಡಬಲ್ ಸ್ಟ್ಯಾಂಡರ್ಡ್ DNA ಹೀಟ್ ಮಾಡಿ 2 ಸ್ಟ್ರಾಂಡ್ಸ್ನ ಸಪ್ರೇಟ್ ಮಾಡ್ಕೊತೀವಿ. ಮತ್ತು ಅನಿಲಿಂಗ್ನಲ್ಲಿ ಪ್ರೈಮರ್ ಆ್ಯಡ್ ಮಾಡ್ತೀವಿ. ಮತ್ತು ಎಕ್ಸ್ಟೆನ್ಷನ್ನಲ್ಲಿ ಟ್ಯಾಗ್ DNA ಪಾಲಿಮರೇಸ್ನ ಬಳಸ್ಕೊಂಡು ನ್ಯೂಕ್ಲಿಯೋಟೈಡ್ ಆ್ಯಡ್ ಮಾಡಿ ಚೈನನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಈ 3 ಸ್ಟೆಪ್ಸ್ ನಾವು ರಿಪೀಟ್ ಮಾಡ್ತಾ ಹೋದರೆ ನಮಗೆ ಜಾಸ್ತಿ DNA ಸಿಗುತ್ತೆ. ಸೊ ಇಲ್ಲಿ ಇನ್ನೊಂದು ವಿಷಯ ಏನು ಜ್ಞಾಪನ ಇಟ್ಕೋಬೇಕು ಅಂದರೆ, ಈ PCR ನಾವು ಒಂದು ಥರ್ಮೋಸ್ಟೇಬಲ್ DNA ಪಾಲಿಮರೇಸ್ ಎನ್ಸೈಮ್ನ ಬಳಸ್ಕೊತಾ ಇದ್ದೀವಿ. ಈ ಎನ್ಸೈಮ್ ಎಕ್ಸ್ಟ್ರಾಕ್ಟ್ ಮಾಡೋದು ಒಂದು ಥರ್ಮೋಸ್ಟೇಬಲ್ ಬ್ಯಾಕ್ಟೀರಿಯಾಯಿಂದ, ಅದರ ಹೆಸರು ಥರ್ಮಸ್ ಆಕ್ವಾಟಿಕಸ್. ಇದ್ರ ಬಗ್ಗೆನೂ ಎಕ್ಸಾಮಲ್ಲಿ ಕೇಳ್ತಾರೆ. ಯು ನೀಡ್ ಟು ರಿಮೆಂಬರ್ ದಟ್. ದೆನ್ ಇನ್ ದಿಸ್ ಚಾಪ್ಟರ್ ಯು ನೀಡ್ ಟು ರಿಮೆಂಬರ್ ದ ಡಯಾಗ್ರಾಮ್ ಆಫ್ ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಥವಾ ಸ್ಪಾರ್ಕ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಈ 2 ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿರಿ. ಯಾವುದಾದ್ರೂ ಒಂದು ಕೇಳ್ತಾರೆ 3 ಮಾರ್ಕ್ಸ್ಗೆ. ದೆನ್ ಲಾಸ್ಟ್ 1 ಮಾರ್ಕ್ ಡೆಫಿನೇಷನ್ ಇಸ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗಲ್ಲಿ ಬಯೋರಿಯಾಕ್ಟ್ರಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಪ್ರಾಡಕ್ಟ್ನ ಸಪ್ರೇಟ್ ಮಾಡಿ ಪ್ಯೂರಿಫಿಕೇಷನ್ ಮಾಡೋದೇ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕರೀತಾರೆ. ಸೊ ಈ ನೋಟ್ಸ್ನ PDF ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಬಳಸ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ದೆನ್ ಪ್ರಾಕ್ಟೀಸ್ ದಿಸ್ ಕ್ವಶನ್ ಆನ್ಸರ್ಸ್. ದಿಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಡಯಾಗ್ರಾಮು ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಥ್ಯಾಂಕ್ ಯು.